ಕೆಲವರಿಗೆ ಎಷ್ಟೇ ಇದ್ರೂ ಬುದ್ಧಿನೇ ಇರಲ್ಲ. ವೀಡಿಯೋಸನ್ನು ಪ್ಲೇ ಮಾಡ್ತಾರೆ, ಆಮೇಲೆ ಈ ಥರ ಕಮೆಂಟ್ ಮಾಡ್ತಾರೆ, ನಿಮ್ಮ ಮನೆಗೆ ಬಂದಿದ್ದೇನೆ, ನೀವು ನನ್ನ ಮನೆಗೆ ಬನ್ನಿ, ನೀವು ನನ್ನ ಮನೆಗೆ ಬನ್ನಿ, ಗಿಫ್ಟ್ ಕೊಟ್ಟಿದ್ದೇನೆ, ಮತ್ತು ಚಾಕ್ಲೇಟ್ ಕೊಟ್ಟಿದ್ದೇನೆ. ಈ ಥರ ಎಲ್ಲ ಕಮೆಂಟ್ ಯಾಕೆ ಮಾಡಬೇಕು? ರಿಟರ್ನ್ ಮಾಡಿ ಅಂತ ಮಾಡ್ತಾರೆ. ಈ ಥರ ಎಲ್ಲ ಕಮೆಂಟ್ ಮಾಡಬೇಡಿ. ನಿಮಗೆ ಯಾರಿಗಾದರೂ ಸಪೋರ್ಟ್ ಮಾಡಬೇಕು ಅಂತಿದ್ದರೆ ವಿಡಿಯೋವನ್ನು ಪೂರ್ತಿ ನೋಡಿ, ಆಮೇಲೆ ವಿಡಿಯೋ ಬಗ್ಗೆ ಅನಿಸಿಕೆಯನ್ನು ಟೈಪ್ ಮಾಡಿ. ಇನ್ನು ಕೆಲವರು ಏನು ಮಾಡ್ತಾರಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಟೈಪ್ ಮಾಡೋ ಬದಲು ಬರೀ ಸಿಂಬಲನ್ನು ಹಾಕ್ತಾರೆ. ಅಂದರೆ ಯಾವ ಥರ ಅಂದರೆ ಬೊಕ್ಕೆ ಕೊಡೋ ಥರ ರೀತಿ, ಅಥವಾ ಗಿಫ್ಟು ಆ ರೀತಿ, ಮತ್ತು ಒಂದು ಹೆಬ್ಬೆಟ್ ಡನ್ ಅಂತ. ಅಂದರೆ ಇದೆಲ್ಲ ಒಂದು ಸಿಂಬಲ್ಸ್, ನಾನು ನಿಮಗೆ ಗಿಫ್ಟ್ ಕೊಟ್ಟಿದ್ದೇನೆ, ಅದು ಕೊಟ್ಟಿದ್ದೇನೆ, ರಿಟರ್ನ್ ಮಾಡಿ ಅಂತ ಒಂದು ಸೂಚಿಸುವ ಸಿಂಬಲ್ಸ್ ಆಗಿರುತ್ತೆ. ಈ ಥರನೂ ಮಾಡಬಾರ್ದು. ವಿಡಿಯೋ ಬಗ್ಗೆ ಮಾತ್ರ ಕಮೆಂಟ್ ಹಾಕಬೇಕು. ನಿಮಗೆ ವಿಡಿಯೋ ನೋಡಿ ವಿಡಿಯೋ ಬಗ್ಗೆ ನಿಮಗೆ ಏನು ಅನಿಸಿತ್ತು ಅದನ್ನು ಟೈಪ್ ಮಾಡಬೇಕು. ಒಳ್ಳೆಯದೋ ಕೆಟ್ಟದ್ದು, ಅಲ್ಲಿರುವ ಕಂಪ್ಲೇಂಟ್ ನಿಮ್ಗೆ ಏನಾದರೂ ಯಾವುದೋ ಒಂದು ವಿಷಯ ಇಷ್ಟ ಆಗಲಿಲ್ಲ ಅದನ್ನು ನೀವು ಬೇಕಾದರೆ ಟೈಪ್ ಮಾಡ್ಬೋದು. ಅದು ಬಿಟ್ಟು ಥಮ್ಸ್ ಹಾಕೋದು, ಗಿಫ್ಟ್ ಡನ್ ಅಂತ ಹಾಕೋದು, ಅದು ಯಾವುದನ್ನು ಮಾಡಬಾರ್ದು. ವಿಡಿಯೋ ಬಗ್ಗೆ ಮಾತ್ರ ಕಮೆಂಟ್ ಹಾಕಬೇಕು. ಆವಾಗ ಬೇರೆಯವರು ಕೂಡ ನಿಮ್ಮ ಕಮೆಂಟನ್ನು ನೋಡಿದಾಗ ಅಲ್ಲಿ ನಿಮ್ಮ ಒಳ್ಳೆಯ ಕಮೆಂಟನ್ನು ನೋಡಿ ಅವರು ಕೂಡ ನಿಮಗೆ ಜಾಯ್ನ್ ಆಗುವ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಬ್ರೈನ್ ಯೂಸ್ ಮಾಡಬೇಕು. ಕೆಲವರು ಪಾಪ WH-ಗೋಸ್ಕರ ಅಂದರೆ ವಾಚ್ ಟೈಮ್ಗೋಸ್ಕರ ಲೈವ್ ಮಾಡ್ತಾರೆ. ಆ ಲೈವಲ್ಲಿ ಫಾಸ್ಟಾಗಿ ಸಪೋರ್ಟ್ ಮೆಸೇಜ್ ಬರ್ತಾ ಇರುತ್ತೆ, ಸೂಪರ್ ಅಥವಾ ಏನಾದರೂ ಒಂದು ಫಾಸ್ಟಾಗಿ ಮೆಸೇಜ್ ಬರ್ತಾ ಇರುತ್ತೆ. ಆದರೆ ಅವರಿಗೆ WH ಬರಲ್ಲ. ಇವರು ಏನು ತಿಳ್ಕೊಳ್ತಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಇವರಿಗೆ WH ಬರ್ತಾ ಇಲ್ಲ. ಅಂದರೆ ಇದರಲ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ ನಿಮ್ಮ ಒಬ್ಬರ ಲೈವ್ ಬರ್ತಾರೆ, ಬಂದು ಅಲ್ಲಿ ಫಾಸ್ಟಾಗಿ 4 ಮೆಸೇಜ್ ಹಾಕ್ತಾರೆ. ಆಮೇಲೆ ಬೇರೆ ಲೈವ್ಗೆ ಹೋಗಿ ಅಲ್ಲಿ ಫಾಸ್ಟಾಗಿ 4 ಮೆಸೇಜ್ ಹಾಕ್ತಾರೆ. ಮತ್ತು ಪುನಃ ಬಂದು ನಿಮ್ಮ ಲೈವ್ ಬಂದು ಪುನಃ ಅಲ್ಲಿ ಫಾಸ್ಟ್ ಮೆಸೇಜ್ ಹಾಕ್ತಾರೆ. ನೀವೇನು ತಿಳ್ಕೊಳ್ತೀರಾ, ಇವರು ನಿಮ್ಮ ಲೈವಲ್ಲಿ ಇಷ್ಟೊತ್ತು ಇದ್ದರು ಅಂತ ತಿಳ್ಕೊಳ್ತೀರ. ಆದರೆ ಇವರು ಮಾಡೋದು ಬೇರೆ. ಇಲ್ಲಿ 4 ಮೆಸೇಜ್, ಅಲ್ಲಿ 4 ಮೆಸೇಜ್, ಇಲ್ಲಿ 4 ಮೆಸೇಜ್, ಅಲ್ಲಿ 4 ಮೆಸೇಜ್. ಸೊ ನಿಮಗೆ WH ಕಮ್ಮಿ ಆಗುತ್ತೆ. ಯಾವಾಗಲೂ ಫಾಸ್ಟ್ ಮೆಸೇಜ್ ಹಾಕಲೂಬಾರ್ದು, ಮತ್ತು ಇನ್ನಿತರ ಯಾವುದೇ ಮೆಸೇಜ್ ಮಾಡಬಾರ್ದು. ನಾರ್ಮಲ್ ಚಾಟಿಂಗ್ ಇರಬೇಕು. ಮತ್ತು ಕೆಲವರು ಸ್ಪೀಡ್ ಮೆಸೇಜ್ ಹಾಕಿದಾಗ ಜಾಸ್ತಿ WH ಬರುತ್ತೆ ಅಂತ ಅಂದ್ಕೊಳ್ತಾರೆ. ಅದರಿಂದ ಬರಲ್ಲ. ಅಂದರೆ ಅದು ಸ್ಕ್ಯಾಮ್ ಅಂತ ಕೌಂಟ್ ಆಗುತ್ತೆ. ಹಾಗಾಗಿ ನಾರ್ಮಲ್ ಮೆಸೇಜನ್ನು ಮಾಡ್ತಾಯಿದ್ರಿ, ಏನಾದರೂ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ರಿ, ಏನಾದರೂ ಒಳ್ಳೆ ಇನ್ಫಾರ್ಮೇಷನ್ನ ಶೇರ್ ಮಾಡಿ. ಇದರಿಂದ ನಿಮಗೆ ಜಾಸ್ತಿ WH ಬರುವ ಸಾಧ್ಯತೆ ಇರುತ್ತೆ. Thank you for watching.